ಜಗ್ಗದವ್ ಹಾಕವು ಗಿರಣಿಗೆ ಪಟ ಪಟ ಮುಗಿಸ್ಕೊಂಡು ಒಟ್ಟು ಒಳಗೆ ಹೋಗ್ಬೇಕವ ಅವ ಹುಡುಗಿ ಏನು ತಿಂತ ಏನು ಬಿಡ್ತೆ ನಾನು ಕೆಲಸದಾಗ ನೋಡಾಕ ಹೋಗಿಲ್ಲ. ಶಾಂತಕ ನಾನು ಜ್ವಾಳ ಆದ್ವನ ಅಯ್ಯೋ ಬಾರ್ಬೆ ಹಾಕಾಕತ್ತೇನೆ ನೋಡಿ, ನಿನ್ ಜಾಳನ ಹಾಕಾಕತ್ತೇನೆ. ಈಗ ಕರೆಂಟ್ ಒಂದು ಬೆಳಗ್ಗಿಂದ ಬರೋದು ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಏನ್ ಮಾಡ್ತಿ ಹೇಳಂಗಾರ ನೋಡೋಣ. ಹಾಲು ಕಟ್ಬಾಡಿಗೆ ಏನಾಗೈತೆ ಏನತ್ತಾಗ ಮಳೆ ಅಂತೇಳಿ ಏನಾರ ಹಂಗೆ ಮಾಡಿ ಗಿಡಕತ್ತಾನ ಏನ ಇವ ಈ ಮಳೆಗೆಲ್ದ ಸುಖ ಅಲ್ಲವ ಇವ ತಗ ಅದಕ್ಕೆ ಬಡ್ಕೊಂಡೆ ನನ್ನ ಸೊಸಿಗೆ ಇನ್ನೊಂದು 5 ಕಿಲೋ ಹೆಚ್ಚಿಗೆ ತುಂಬ ಒಮ್ಮೆ ಹಾಕ್ಸಿಟ್ಕೊಳ್ಳೋಣ ಹೊಳ ಬಳ ನಮಗೂ ಅಡ್ಡಾಡೋದಾಗಲ್ಲ ಅಂತೇಳಿ ಕೇಳ್ತಾವೆಲ್ಲ ನನ್ನ ಮಾತು. ನನ್ನೊಬ್ಬಕ್ಕೆ ಜೀವ ತಿನ್ನಕಂತ ಕಾಯ್ತಾ ಅದಾವು. ಏನು ಮಾಡಕತ್ತತಿ ಹೇಳು ಅಂದಾಗ ಹೆಂಗದಾಳ ಮೊಮ್ಮಗಳು ಆರಾಮದಾಳನ? ಮೊಮ್ಮಗ ಎಲ್ಲಾರು ಆರಾಮದಾರವ, ಎಲ್ಲಾರು ಆರಾಮದ. ಹಾಕಿರ್ತೇನೆ ಬೇ ಪಟ 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 ಇಷ್ಟು ಹಾಕಿಟ್ಟೆ ಅಂದ್ರೆ ಈಗ ಫಸ್ಟ್ ನಿಂದ ಐತಿ ಏನು. ಬಟನ್ ಹಾಕ್ಬರ್ತಂತ ತಡಿ 5 ನಿಮಿಷದಿಂದ. ಇದೇನಿದೆ ಏ ಹತ್ತವಲ್ತಲ್ಲ. ಓ ಕರೆಂಟ್ ಹೋತು. ಕರೆಂಟ್ ಮತ್ತೆ ಹೋತ್ ನೋಡುವ. ಅಯ್ಯೋ ದೇವ್ರೆ ಆತ್ ಬಿಡ ಹಂಗಾರೆ ಸುದ್ದ ಆತ್ ಬಾಳೆ. ಇಲ್ಲೋಡ ನೀ ಕರೆಂಟ್ ಬಂತಂದ್ರೆ ಇಲ್ಲೋಡ ಶಾಂತಕ ನಾ ಹೇಳ್ತೇನೆ ಕೇಳಿ, ನೀವು ಮಿನಿಟು ತಡ ಮಾಡಂಗಲ್ಲ. ನಾ ಹೇಳತ್ತೀನಿ ನಾ ಹೊಳ್ಳಿ ಬರೋದ್ರೊಳಗೆ ಕರೆಂಟ್ ಬರೋದ ನೋಡ್ತಿರ್ತೇನೆ ನಾನು. ಮತ್ತೆ ಕರೆಂಟ್ ಬಂತಂದ್ಗುಟ್ಲೆ ನೀ ಇಲ್ಲಿ ಚಾಲು ಮಾಡಿರ್ಬೇಕು. ಮತ್ತೆ ಇಲ್ಲಾಂದ್ರೆ ಮತ್ತೆ ನಾ ಬಂದಾಗ ಏನಾರ ಇನ್ನೂ ತಡಿ ನೋಡಿದೆ ಕರೆಂಟ್ ಹೋತ್ ನೋಡಿದೆ ಅಂತ ಅಂದಂದ್ರೆ ಮತ್ತೆ ನಾ ಕೇಳೋ ಮಗಳಲ್ಲ ಇನ್ನೊಮ್ಮೆ ಇಲ್ಲಿ ಬರೋದೇ ಇಲ್ಲವ ನಾ ತಗ ಹೋಗತ್ತಾಗ. ಮತ್ತೆ ಅದಕ್ಕೆ ಈಗ ಹೇಳಕತ್ತೇನೆ ಕರೆಂಟ್ ಬರತ್ಲೆ ಹಾಕೇ ಬಿಡ್ಬೇಕು ಈಗ. ಇವಾಗ ಕರೆಂಟ್ ಬಂತಂದ್ರೆ ಮೊದಲು ನಿನ್ ಜೋಳನ ಸುರುತ್ತೇನೆ ಅಲ್ಲಿ ಬಾಯಿಗೆ ಏನು, ಯಾಕಂದ್ರೆ ನೋಡ್ತೀನಿ ನಾನು ಮೊದಲು ಹಂಗೆ ಮಾಡ್ತಿದ್ದೆ ನಾನು. ಈಗ ಬಾಣ್ತಿ ಮಗಳ ಮನ್ಯಾಗ ಕೂಸೊಂದು ಕಾಡ್ತಿರ್ತಾವು, ಎತ್ಕೋಬೇಕಾಕತಿ ಎರಿಬೇಕಾಕತಿ ಕರ್ಕೋಬೇಕಾಕತಿ. ಆ ಹುಡುಗಿ ಏನು ನೆಮ್ಮದಿಯಾಗಿ ಇದನ್ನ ಮಾಡಕ್ಕೆ ಬಿಡೋದಲ್ಲ. ಹಂಗಾಗಿ ಒಂಚೂರು ಕೈ ಹಿಡ್ದಕ್ಕೆ ಬಿಡ. ಇವ ಮತ್ತು ನನ್ನ ಮಗಳು ಅಲ್ಲಂದ್ರೆ ಗಂಡ ಮನೆಗೆ ನನಗೇನು ಕೆಲಸ ಇರ್ತೈತೆ. ಇದು ಇದ್ದದ ಮಗಳು ಲಕ್ಷ್ಮಿ ಹಾಕಿದಕ್ಕೆ ಮಾಡ್ಕೊಂಡು ಆಕಿ ಪಾಡಿಗೆ ಆಕಿ ಕಾಲೇಜಿಗೆ ಹೋಗ್ತಾಳ. ಆಮ್ಯಾಗ ಮತ್ತೆ ನಾನು ಕೇಳೋರು ಯಾರದಾರ ಹೇಳಿ ನಾನು ನೋಡೋಣ. ಹಂಗೆ ಸಿಟ್ಟಾಬಿಡ. ಆತ ಇರ್ಲಿ ಹಂಗಾರ ಸರಿ ಪಟ್ ಪಟ್ ಹಾಕವ ಹಂಗಾರ ತಡ ಮಾಡ್ಬೇಡ ನೋಡಿ. ಮತ್ತೆ ಈಗ ಹೊಕ್ಕನೇ ಮತ್ತೆ ನಾ ಕರೆಂಟ್ ಬರತ್ಲೆ ಬರಕ್ಕೆ. ಕರೆಂಟ್ ಹೋದಂಗೆ ಆತಿದೆ ಯಾಕ ತಡಂಗ ಒಳಗೆ ಏನು ಮಾಡಕತ್ತವ ನೋಡ್ಯಾರ ನೋಡ್ತೀನಿ. ಶಾಂತವ ಬರೇ ಆಗಲಿಂದ ಮಾತಾಡುವವ ಹೊಸು ಒಳಗೆ ಹೋಗಿ ಬಿಸಿ ಬಿಸಿ ತಲಿಪಟ್ಟಿ ಮಾಡ್ಯಾನಲ್ಲ ಹಾಕೊಂಬಂದು ಕೊಡು ಪಾಪ ಒಂದಂದ. ಸೂರ್ಯ ಕಡೆ ಹುಟ್ಟನ ಶಾಂತಕ್ಕ ತೆಗಿಲ್ ನೋಡ್ಯಾರ ಬರ್ತಾನ ತಗ. ಹುಟ್ಟು ದಿಕ್ಕಿನಾಗ ಹುಟ್ಟಾನ ಇಲ್ಲ. ಇದೇನಿದೆ ನಮಗ ತಾಲಿಪಟ್ಟಿ ಕೊಡು ಅಂತ ಹೇಳಕತ್ತಾಳಲ್ಲ ನಿಮ್ಮತ್ತಿ. ಕುಟಕ್ ನೀರು ಕುಡಿದ್ರೆ ಎಲ್ಲಿ ಕುತ್ತಿಗೆ ಕೊಯ್ತಾಳ ಅಂತ ನಾ ಕುಂತಾನೆ ಸುಮ್ಮನೆ. ಯವ್ವ ನಾವಲ್ಲವ ಯವ್ವ ತಗ ತಾಲಿಪಟ್ಟಿ ಅವನ ಇವತ್ತು ನಮ್ಮ ಅತ್ತಿರ ಮಾಡ್ಯಾರ. ಹಂಗಾರ ಅದನ್ನು ತಿನ್ನಬೇಕ ಬಿಡ. ಹೋಗು ನನ್ನ ಪಟ್ನ ಈಗ ಶಾಂಕ್ಷನ್ ಆದಾಗ ಆಗ್ಬಿಡ್ಬೇಕದು. ಮತ್ತೆ ಲೇಟ್ ಆಯ್ತು ಮನಸ್ಸು ಬದ್ಲಿ ಆಗಿಬಿಡ್ತೈತಿ. ಪಟ್ಟಂತ ಹೋಗ ಒಂದೊಂದು ಹಾಕೊಂಬರೋಗು. ತಡಿವಾ ಹಾಕೊಂಬಂದು ಕೊಡ್ತೇನೆ. ತಿನ್ರಿ ತಾಲಿಪಟ್ಟಿ ಒಂದೊಂದು ತಿನ್ರಿ, ಬೇಕಂದ್ರೆ ಹೇಳ್ರಿ ಇನ್ನೂ ಒಂದೊಂದು ಅದಾವ ಕೊಡಕ್ಕೆ ಹೇಳ್ತೇನಂತ. ಒಟ್ಟು ತಿನ್ರಿ ನೀವು, ತಿನ್ಬೇಕು ಖಾಲಿ ಆಗ್ಬೇಕವು. ಅಲ್ವೇ ಸಂಧ್ಯಾಗ ಮೂಲೆ ಆಗದು ಎಲ್ಲಿಂತ ಒಳ್ಳೆ ಮನುಷ್ಯ ಇಟ್ಟಿವೆ ನೀನು. ಅಯ್ಯೋ 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 ನಾನು ಹಂಗಾರ ಎಂದ್ರಗೈಲೆ ಕಾಯಿ ನೋಡಿದಲ್ ಬಿಡಿ ಈ ಮಲ್ಲ ಮಜ್ಜಿ ಅಂತ ಮಾಡಿದ್ದೆ. ಆದ್ರೂ ಅಡ್ಡಿ ಇಲ್ಲವ. ನಿಂದು ಹಾರ್ಟು ಭಾರಿ ಟೈಟಾನಿಕ್ ಬೋಟ್ ಇದ್ದಂಗ. ಅಯ್ಯೋ ಶಾಂತಕ ನಾವಲ್ಲಿ ಬಿಡ ಇವತ್ತಗ. ನಾನು ಮನ್ಯಾಗ ಬಿಸಿ ಉಪ್ಪಿಟ್ಟು ತಿಂದ ಬಂದಿದ್ದೆ ಇವತ್ತಗ. ನಾವಲ್ಲೇ ತಾಲಿಪಟ್ಟಿ ಈ ಬಿಡಾಡರಿಗೆ ಕೊಡು ಸಾಕು ನಾವಲ್ಲೇ. ಅಯ್ಯ ನೋಡ ಶಾಂತಕ ಈಕಿನ ಹೆಂಗಂತಾಳ. ಏನಾಗದಲ್ತ ಪತ್ತೆ ಪ್ರೇಮಿ ತಿನ್ಲೆ ಏನಾಗದಲ್ ತಿನ್ ಪಾಪ ಅಷ್ಟು ಪ್ರೀತಿಯಿಂದ ಕೊಡಂದ ತಮ್ಮದಿಕ್ಕಿ ತಿನ್ನಂಗಲ್ಲ ಅನ್ಬಾರ್ದು. ತಿನ್ನ ಪ್ರೇಮಿ ತಿನ್ ಏನಾಗಲ್ಲ. ತಿನ್ರಿ ಮುಂದೆ ಇಟ್ಕೊಂಡು ಎಟ್ಟತ್ ಮಾಡ್ತೀರಿ. ಉಪ್ಪು ಖಾರ ಅಂತರು ಅವನಿ ಬಾಯಾಗ ನಲ್ಗಿಗೆ ಮೇಲೆ ಇಟ್ಟು ಗುಡ್ಲ. ಅಬ್ಬಬ್ಬಬ್ಬ ನಿಮ್ಮ ಅತ್ತಿ ಕೈಯಾಗ ತಮ್ಮ ಅಜ್ಜಿ ಕೈತೆ ಅಂತೇಳಿ ಗೊತ್ತಾಗಿಲ್ಲ ಶಾಂತಕ್ಕ ನಮ್ಗೆ ಕರ್ನ. ಅಬ್ಬಬ್ಬಬ್ಬ ಕರ್ನ. ಭಾರಿ ರುಚಿಯಾಗೈತಿ ಖರೇನ ಮಸ್ತಾಗೈತೆ ಬಿಡ ಅಡ್ಡಿ ಇಲ್ಲ ಚಲೋ ಮಾಡೈತಿ. ಅಮ್ಮ ಏನೇನಕ್ಕೆ ಮಾಡಿದ್ವಿ ನಾವು ಹಿಂಗೆ ಮಾಡಿದ್ರೆ ಹಿಂಗೆ ಮನ್ಯಾಗ ಆಗೋದೇ ಇಲ್ಲಲ್ಲ. ಏನಕ್ಕೆ ಮಾಡ್ಯಾರ ಶಾಂತಕ್ಕ ಕೇಳ. ನಾನು ನಾಳೆ ಹೋಗಿ ಮಾಡ್ತೇನೆ ಸುಮ್ಮನೆ. ಇವತ್ತು ಎಲ್ಲ ತಯಾರು ಮಾಡಿ ಇಟ್ಕೊಂಡು ನಾಳೆ ಮಾಡಿದ್ನಿ ಅಂದ್ರೆ ಬಡ 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 ನನ್ನ ಗಂಡಗ ನನ್ನ ಮಗ ಹೊಡ್ತುಂಬ ತಿಂತಾರ. ನನಗೂ ಗೊತ್ತಿಲ್ಲ ಇವತ್ತು ಇದು ಏನೇವಾದಾಗ ನಾಗರ ಪಂಚಮಿ ಸಂಬಂಧ ನಾನು ಇವತ್ತೆಲ್ಲ ಹಾಸಿಗೆ ಒಗಿದು ಕಸ ಹೊಡಿದು ಕಲ್ಲು ಒರೆಸ್ಕೊಳ್ಳೋದು ಮನೆ ಒಗಾತ್ ಮಾಡ್ಕೊಳ್ಳೋದು ಇವನ್ನ ಮಾಡ್ಕೊಂಡೆ. ಒಂಚೂರು ಮೊನ್ನೆ ಪಾರ್ವತಿ ಹಡ್ದಾಳ ಅಂತೇಳಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ವಿ. ಹಾಗಾಗಿ ಭಾಳೇನು ಸ್ವಚ್ಛ ಮಾಡೋದು ಇದ್ದಿಲ್ಲ. ಸ್ವಲ್ಪ ಹಾಸಿಗೆ ಅದು ಮಡಿ ಮಾಡ್ಕೊಳ್ಳೋದು ಅಷ್ಟೇ ಇತ್ತು. ಅವ್ನು ಮಾಡ್ಕೊಳತ್ತೇನೆ ನಾ ಮಾಡ್ತೇನೆ ಹೋಗು ಅಂತಂದು ಅತ್ತಿಯರು ಮಾಡಿದ್ರ ಬಂದಿಂದ ಎರಡೆರಡು ನಾನು ಕುಂತಿದ್ದೆ ನೋಡಷ್ಟೆ. ಪಾರ್ವತಿಗೆ ಬಿಸಿ ಉಪ್ಪಿಟ್ಟು ಬೆಳ್ಳುಳ್ಳಿದು ಒಣ ಖಾರ ಹಾಕಿ ಮಾಡಿಕೊಟ್ಟಿತ್ತು. ಆಕೆ ಅದನ್ನು ತಿನ್ನಾಳ ಬಿಸಿದು. ಇದು ನಾನು ನನ್ನ ಗಂಡ ಮತ್ತು ನಮ್ಮ ಅತ್ತಿ ತಿಂದ್ವಿ. ಇನ್ನೊಂದಿಷ್ಟು ಉಳಿದಿದ್ವು ನಿಮ್ಗೆ ಕೊಡ ಅಂದ್ರು ಇವ್ರು. ಈಗ ಅಮ್ಮ ಏನ್ ಹಾಕಿ ಮಾಡಿ ಭಾರಿ ಮಜಬೂತ್ ಆಗ್ಯಾವ. ಏನು ಹಾಕಿ ಮಾಡೇನೆ ಭಾರಿ ಸುಲಭ. ಫಸ್ಟ್ ಬಡ ಬಡ ತಿನ್ಬಿಡ್ರಿ. ಈಗ ತಿನ್ನ ಹೇಳ್ತಾನೆ ತಿಂದಿಂದ ಹೇಳಕ್ಕೆ ನಾ ಆಗ ಹೇಳೋದಿಲ್ಲ. ತಿಂದಿಂದ ಹೇಳ ನಮಗೂ ತಡ್ಕೊಳ್ಳೋದಾಗಲ್ಲ ಮುಂದೆ ಇಟ್ಕೊಂಡು. ತಿಂದು ಮುಗಿಸಿದ ನಂತರ
ನಮ್ದು ಮರದ್ಗೆ ಇದು ಮಾಡ್ಕೊಟ್ಬಿಟ್ರೆ ಬಿರಿಯಾನಿದು ಬಿಟ್ಬಿಟ್ಟು ಇದೇ ತಿಂತಾರೆ ಅಂತಂದು ಅಕ್ಕ. ಈಗಾರ ಹೇಳ್ಬೇ ಅದೇನ್ ಮಾಡಿದ್ದಿ? ಹೇಳ್ತೀನಿ ಅದೇನು ದೊಡ್ಡ ಭ್ರಮ್ ಇದ್ದೇನೆ ನೀವು ಮಾಡ್ಬೋದು ಮನಸ್ಸು ಮಾಡಿದ್ರ ಅತ್ತಾಗ. ಅದೇನು ದೊಡ್ಡ ಆಗದಲ್ಲ, ಆದ್ರೂ ಹೇಳ್ತೀನಿ ಕೇಳ್ರಿ. ಅದು ಫಸ್ಟ್ ನಿನ್ನೆ ಮೊನ್ನೆ ಮಾಡಿದ್ದೆ ಯಾವ್ದಾರು ಉಪ್ಪಿಟ್ಟಿತ್ತದ ಉಳಿದಿತ್ತದ ತೆಗೆದು ಚಂದ ಫ್ರೀಜ್ನೇ ತೆಗೆದಿಡ್ರಿ. ಅದೇನಪ್ಪಿ? ನಾನೇನೇನು ಹಾಕ್ಯೇನೆ ಅಂದ್ರೆ ಮನ್ನಿದ ಒಟ್ಟು ಉಪ್ಪಿಟ್ಟು ಉಳ್ದಿತ್ತ ಅದನ್ನ ಫ್ರಿಜ್ನಾಗ ಇಡಿಸಿದ್ದೆ. ಇಲ್ಲೇ ಬಾಜು ಮನೆ ಈಕಿ ಮನೆ ಫ್ರಿಜ್ನಾಗ ಇಡಿಸಿದ್ದೆ. ನಮ್ಮನೆಗೆ ಎಲ್ಲಿ ಫ್ರಿಜ್ ಬರ್ಬೇಕು, ಅಲ್ಲಿ ಇಡಿಸಿದ್ನ ಅದನ್ನ. ಅಂದ್ರೆ ನಾ ಏನು ಮಾಡಿದೆ, ಸಂಜೆ ಪಿಶ್ ಮಾಡ್ಕೊಂಡು ತಿಂದ್ರ ಅಂತ ಕೆಟ್ಟಿಗಿಟ್ಟಿತ್ತು, ಅಲ್ಲಿ ಇಡುವ ಅಂತ ಇಡಿಸಿದ್ದೆ. ಅದನ್ನ ನೆನಪೇ ಆಗಿದ್ದಿಲ್ಲ. ಆಯ್ಕೆ ಬಂದು ಅಲ್ಲಿ ನಮ್ಮ ಮನ್ಯಾಗ ನಿಮ್ದು ಉಪ್ಪಿಟ್ಟಿನ ದಬ್ರಿ ಇಟ್ಟು ನಿನ್ನೆ ಇಟ್ಟಿರಿ ಅದನ್ನೇನು ಕೊಟ್ಟೆ ಏನು ಮಾಡ್ಲಿ ಅದನ್ನ ಅಂದ್ಲು. ತೊಂಬ ಇಲ್ಲ ಅಂತ ತರಿಸ್ಕೊಂಡೆ. ಮತ್ತು ರಾತ್ರಿ ಇದು ಒಟ್ಟು ಅನ್ನ, ಆಮ್ಯಾಗ ಬದ್ನಿಕಾಯಿ ಪಲ್ಯ ಉಳ್ದಿತ್ತು, ಒಟ್ಟು ಬದ್ನಿಕಾಯಿ ಪಲ್ಯ. ಆಮ್ಯಾಗ ಇದು ಏನೇವದು ಕೋಸುಂಬರಿ ರೊಟ್ಟಿ ಚಪಾತಿ ಜೊತೆ ತಿನ್ನಾಕ ಅಂತೇಳಿ ಒಟ್ಟು ಸೊಂತಿಕಾಯಿ ಆಮೇಲೆ ಇದು ಏನದ ಹೆಸರು ಕಾಳು ಅವೆಲ್ಲ ಹಾಕಿ ನೆನೆಸಿ ಪಚಡಿ ಗತೆ ಮಾಡಿದ್ಲಿಕ್ಕೆ. ಅದು ಒಟ್ಟು ಒಂದಿಷ್ಟು ತಗೊಂಡೂ ಉಳ್ದಿತ್ತು ಅದು. ಆಮ್ಯಾಗ ಉದ್ರಿ ಬೇಳೆದು ಒಟ್ಟು ಇದೂ ಉಳ್ದಿತ್ತು. ಆಮ್ಯಾಗ ಇದು ಏನದು ಬ್ಯಾಗ್ ಬರೋಲ್ತಲೇ ಇವತ್ತಾಗದು ಹಳಕ ಸಾರು ಗಟ್ಟಿಂದ ಬ್ಯಾಳಿ ಅಂತದು ಅದು ಉಳ್ದಿತ್ತು, ಸಪ್ಪಿಂದದು. ಇವನ್ನೆಲ್ಲ ಫಸ್ಟ್ ಏನು ಮಾಡಿದೆ, ಚಂದಾಗಿ ಅನ್ನನ ಮತ್ತು ಇದು ಏನದು ಉಪ್ಪಿಟ್ಟು ಮಿಕ್ಸಿಗೆ ಹಾಕಿಬಿಟ್ಟೆ. ಮಿಕ್ಸಿಗೆ ಹಾಕಿ ಈ ಬದ್ನಿಕಾಯಿ ಪಲ್ಯ ನನ್ನ ಬಾಳ್ಗಿಗೆ ಸುರಿದೆ, ಬೋಗಾಣಿಗೆ ಹಾಕಿ ಸುರಿದು. ಆಮ್ಯಾಗ ಇವನ್ನೆಲ್ಲ ಸಾರು ಪಾರು ಇತ್ತಲ್ಲ ಅವನು ಎಲ್ಲ ಅದಕ್ಕೆ ಸುರಿದು, ಪಲ್ಯ ಗಿಲ್ಲೆ ಪಚಡಿ ಇತ್ತಲ್ಲ ಅದನ್ನು ಅದಕ್ಕೆ ಸುರಿದು, ಇನ್ನೊಂದು 4 ಸೊಂತಿಕಾಯಿ ತುರಿದು ಹಾಕಿ, ಒಂದು 4 ಕ್ಯಾರೆಟ್ ತುರಿದು ಹಾಕಿ, ಏನೋ ಒಂದಿಟ್ಟು ಬೀಟ್ರೋಟು ಹೌದು ನೋಡಿ ಅದೊಂದು ಮರ್ತಾ ಬಿಟ್ಟನಿ. ಬೀಟ್ರೋಟಿಂದು ತುರಿದಿದ್ದು ಒಮ್ಮೆ ಹಂಗೆ ಉಳ್ದೈತಂತ ಇಟ್ಟಿದ್ದೆ ಅದನ್ನು ಒಟ್ಟು. ಅದು ಒಟ್ಟು ಪಚಡಿಗೆ ಏನೋ ಅದಕ್ಕೆ ತೊಗೊಂಡು ಉಳ್ದಿದ್ದೀನಿ ಇಟ್ಟಿದ್ನಿ, ಅದು ಒಟ್ಟು ಅದಕ್ಕೆ ಹಾಕಿ. ಆಮ್ಯಾಗ ಒಂದೆರಡು ಇದು ಉಳ್ದಿದ್ವಿ ಅವು ಹಳೇವು ತಂಗಳು ರೊಟ್ಟಿ, ಅವನ್ನೇನು ಮಾಡಿದೆ, ಮುರಿದು ಒಂದು ಹನಿ ನೀರು ಹಂಗೆ ಇಟ್ಟಿದ್ದೆ. ನೆಂದು ಚಲೋತ್ತಂಗೆ ನೆಂದು ಮೆತ್ತಗಾವ ಅವು ಹಿಟ್ಟಗತೆನ ಆತು. ಅದನ್ನು ಇದಕ್ಕೆ ಹಾಕಿದೆ. ಹಾಕಿ ಮ್ಯಾಗ ಒಟ್ಟು ಗೋಧಿ ಹಿಟ್ಟು ಸಾಣಿಸಿ, ಆಮ್ಯಾಗ ಒಟ್ಟು ಜೋಳದ ಹಿಟ್ಟು ಸಾಣಿಸಿ, ಒಟ್ಟು ಅಕ್ಕಿ ಹಿಟ್ಟು ಹಾಕಿ, ಅರ್ಶಿನ ಒಗೆದು, ಒಂದಿಟ್ಟು ಹಸೆಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಅಲ್ಲ, ಕೊತ್ತಂಬರಿ, ಕರಿಬೇವು, ಹವೀಜ್ ಕಾಳು ಇದೆಲ್ಲದನ್ನು ಅಂದಾಗ ಹಾಕಿ ಮಿಕ್ಸಿ ಬೇರೆ ಮಾಡಿಬಿಟ್ಟಿದ್ದೆ. ಅವಳು ಖಾರಾಗಿ ಬಾರಿ ಆಗ್ಬಿಟ್ಟಿತ್ತು. ಅದು ಉಪ್ಪಿಟ್ಟು ಎಲ್ಲ ತಿರುವಿದ್ದನ್ನ ಎಲ್ಲ ಕುಡಿಸಿ ತೊಗೊಂಡು ಇದ ಹಿಟ್ಟಿಗೆ ಹಾಕಿ ಕಲಿಸಿನ ನೋಡ. ಅದ್ರ ಅವನ ಕಲಿಸಿ 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 ಬದ್ನಿಕಾಯಿ ಪಲ್ಯ ಉಳ್ದಿದ್ದು ಎಲ್ಲ ಕುಡಿಸಿ ಮಸ್ತ್ ಹಿಟ್ಟು ಹದ ತಯಾರಾತ. ನೀರು ಹಚ್ಚಿ ತೆಳೋಗ ಇದು ಅರ್ಬಿ ಮ್ಯಾಗ ಬಡ್ದಿದ್ದ ಹಂಚಿಗೆ ಹಾಕಿದ್ದ, ಅರ್ಬಿ ಮ್ಯಾಗ ಬಡ್ದಿದ್ದ ಹಂಚಿಗೆ ಹಾಕಿದ್ದ. ಏನು ಬಡ್ಬಡ್ಕೊಂಡು ತಿಂದು ಖಾಲಿ ಮಾಡಿದ್ರೆ. ಅಯ್ಯೋ ಅತ್ತೇರ, ಅದನ್ನೆಲ್ಲ ಹಾಕಿ ಮಾಡಿದ್ರೆ ಅದಕ್ಕೆ ಯಾ ಅಡಿಗೆನೂ ಬಿಸಿ ಮಾಡೋಕ್ಕೂ ಸಿಗಲಿಲ್ಲ, ಚೆಲ್ಲಾಕ್ಕೂ ಸಿಗಲಿಲ್ಲ ನನಗೆ. ಶಾಂತಕ್ಕ ಎಲ್ಲ ಉಳಿದು ಬಳದು ಹಳದು ಉಳಿದು ಚಲ್ಟಾರ ಹಾಕಿ ಮಾಡಿ ತಾಲಿಪಟ್ಟಿ ಏನ್ಲಿ ಕಿಚಕತಿ ಯಾಕ ಉಂಡಲ್ಲ ಹೆಂಗ ಅನಸ್ತ? ತಿನ್ನು ಮಟ್ಟ ಗೊತ್ತಾಗಿಲ್ಲದಲ್ಲ. ಹೇಳಿ ಕೇಳಿದ್ರಿ ಅಂತೇಳಿ ನಾನೇನ ಪಾಪ ಹೋಗಿ ಉಳ್ದಾಗಿಂತವೆಲ್ಲ ಮಾಡ್ಕೊಲ್ಲಂಗಾರ ಅಂತ ಹೇಳಿದ್ರೆ ಬಾರಿ ಬಿಡ ನಿಂದು. ಅನುಕೂಲ ಅಲ್ಲ ನನಗಂತ ಹೇಳೇವಿ, ಅದಕ್ಕೆ ಖುಷಿ ಪಡೋ ಖುಷಿ. ಯೂದೋಪ್ ಇದ್ದಂಗ ಅವೆಲ್ಲ ಅಂತ ತಿಂದ್ರೆ ಮೈಯ ಕೈಯಾಗ ಶಕ್ತಿ ಬರ್ತತಿ. ತಿನ್ ಸುಮ್ಕೆ ಕೂಳು ಏನ ಮತ್ತು ಈಗಿನ ತುಟ್ಟಿ ಕಾಲದಾಗ ಎಲ್ಲ ಕೊಂಡ ತರಕತ್ತೆ ಅಂತ ಮಾಡಿ ಏನು ಒಂದು ಮುಳುಗಾಯಿ ಚೆಲ್ಲಬಾರ್ದು, ಯಾವಾಗಲೂ ಕೂಳಿಗೆ ಸೊಕ್ ಮಾಡಬಾರ್ದು, ಸುಮ್ಮನೆ ತಿನ್ಬೇಕು. ದೇವ್ರೆ ಇನ್ನೊಮ್ಮೆ ಏನು ತಿನ್ನಲ್ಲ ಶಾಂತಕ್ಕ ನಿಮ್ಮ ಮನ್ಯಾಗ. ಅಲ್ಲ ಇಲ್ಲ ಏನು ಕೆಲಸ ಮಾಡಾಕೈತಿ, ಆದ್ರೂ ರುಚಿ ಆಗಿತ್ತು. ಸಮಾಧಾನ ಮಾಡ್ಕೊರ್ಲೆ ಗಿರ್ಜಿ, ನಂದು ಕೆಲ್ಸ ಇತ್ತಾ, ಏನು ಮಾಡಕತ್ತಿ ಹೇಳು.